ಈ ಕಥೆಯು ಗೋರಖ್ಪುರ್ನಲ್ಲಿದ್ದ ಬಾಬುದು. ಅವನು ಒಂದು ಚಿಕ್ಕ ಗಾಡಿ ಇಟ್ಕೊಂಡು ಜಿಲೇಬಿನ ಮಾರ್ತಾ ಕೆಲಸವಂತ ಹಾಗೂ ಶಾಂತ ಸ್ವಭಾವದವನಾಗಿದ್ದ. ಬನ್ನಿ ಬನ್ನಿ, ಎಲ್ರು ಬಿಸಿ ಬಿಸಿ ಗರಿಗರಿಯಾದ ಜಿಲೇಬಿಯನ್ನು ಕೊಂಡುಕೊಳ್ಳೋದಕ್ಕೆ. ಬಾಬುಳ ಜೀವನ ಇಡೀ ದಿನ ಜಿಲೇಬಿಗಳನ್ನ ಮಾರೋದಿಕ್ಕಂತಲೇ ಮೀಸಲಿಟ್ಟಿದ್ಲು. ಮತ್ತೆ ರಾತ್ರಿಯಾದ ತಕ್ಷಣ ಒಬ್ಬಳೆ ಆ ಕತ್ತಲಿನಲ್ಲಿ ಮನೆ ಕಡೆಗೆ ಹೋಗಲು ಪ್ರಾರಂಭಿಸ್ತಾಳೆ. ಯಾಕಂದ್ರೆ ಬಾಬುಗೆ ಪ್ರಪಂಚದಲ್ಲಿ ಯಾರೂ ಇರ್ಲಿಲ್ಲ. ಓಹ್, ನನಗ್ ತುಂಬಾ ಸುಸ್ತಾಗೋಯ್ತು. ಅಮ್ಮ ಅಪ್ಪ, ಬೇಜಾರ್ ಮಾಡ್ಕೋಬೇಡಿ, ಇವತ್ತು ಮನೆಗ್ ಬರೋದಿಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಏನ್ ಮಾಡ್ಲಿ, ಇವತ್ತು ಅಂಗಡಿಗೆ ಎಷ್ಟೊಂದ್ ಜನ ಬಂದಿದ್ರು ಅಂದ್ರೆ ನನ್ಗೆ ಉಸಿರಾಡೋಕ್ ಕೂಡ ಪುರ್ಸೊತ್ತಿರ್ಲಿಲ್ಲ. ಅದಕ್ಕೆ ದೀಪ ಹಚ್ಚೋದಿಕ್ಕೆ ಲೇಟ್ ಆಗೋಯ್ತು ಇವತ್ತು. ಹಾಗೆ ನೀವು ನನ್ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ನಾನ್ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ಮತ್ತೆ ಜಾಗೃತಳಾಗಿದ್ದೀನಿ. ನೀವು ಹುಷಾರಾಗಿರಿ, ಸರಿನಾ? ಹೀಗಿತ್ತು ಬಾಬುಳ ಜೀವನ. ಅವಳು ತನ್ನ ಒಂಟಿತನವನ್ನು ದೂರ ಮಾಡಿಕೊಳ್ಳಲು ಫೋಟೋಲಿದ್ದ ಅವಳ ಅಮ್ಮ ಅಪ್ಪನ ಜೊತೆ ದಿನನಿತ್ಯ ಮಾತಾಡ್ತಾ ಇರ್ತಾಳೆ. ಆದ್ರೆ ಇದ್ರ ಜೊತೆಗೆ ಅವಳಿಗೊಂದು ಯೋಚನೆ ಇತ್ತು. ಅದು ತುಂಬಾನೇ ತೊಂದರೆ ಕೊಡ್ತಿತ್ತು. ಅದೇನಂದ್ರೆ ಅವಳು ತುಂಬಾ ಶ್ರೀಮಂತಳಾಗುವ ಕನಸು. ಅಯ್ಯೋ ದೇವ್ರೇ, ಇದೇನ್ ಮಾಡ್ತಿದ್ದೀನಿ? ನಾನು ಹೇಳ್ದೆ ಅಲ್ವಾ ನಾನು ಇಟಾಲಿಯನ್ ಫುಡ್ ತಿನ್ಬೇಕಂತ. ಬೇಜಾರಾಯ್ತು. ಹೋಗು, ತಗೊಂಡ್ ಬಾ ಏನಾದ್ರೂ ಇಟಾಲಿಯನ್. ಹೋಗು ಹೋಗು. ಅಯ್ಯೋ, ಇದೇನ್ ಕನಸು ಕಾಣ್ತಿದ್ನಾ? ಉಫ್ ಬಾಬು, ಏನಿದು? ಸುಮ್ನೆ ಮಲ್ಕೋ ನೀನು. ಶ್ರೀಮಂತ್ಲಿ ಯಾವತ್ತೋ ಒಂದಿನ ಆಗ್ತೀಯ. ಇದೇ ಆಗಿತ್ತು ಬಾಬುಳ ಕನಸು, ಶ್ರೀಮಂತಳಾಗೋದು. ಹಾಗಾಗಿ ಆಸೆ ತೀರ್ಸ್ಕೊಳ್ಳಲು ದಿನವೆಲ್ಲ ಕಷ್ಟ ಪಡ್ತಾ ರಾತ್ರಿ ಹೊತ್ತು ಒಂಟಿತನ. ಅವಳಿಗೇನ್ ಬೇಕಾಗಿತ್ತಂದ್ರೆ ಜೀವನವೆಲ್ಲ ಸುಖವಾಗಿರೋದು ಮಾತ್ರ. ಆದ್ರೆ ಅವಳ ಜೀವನದಲ್ಲಿ ಅವಳು ಅನ್ಕೊಂಡಿದ್ ಏನೂ ಆಗ್ತಿರಲ್ಲ. ಪ್ರತಿದಿನ ಅದೇ ಮಾತು, ಅದೇ ಜಿಲೇಬಿಗಳು, ಅದೇ ಒಂಟಿತನದ ಕೆಲ್ಸ. ಬನ್ನಿ ಬನ್ನಿ, ಬಿಸಿ ಬಿಸಿ ಜಿಲೇಬಿಗಳನ್ನ ತಿನ್ನೋಕೆ ಬನ್ನಿ ಬನ್ನಿ. ಬಾಬು, ಓ ಬಾಬು, ಏನ್ ಮಾಡ್ತಿದ್ಯಾ ನನ್ನ ಬಾಬು? ಅಯ್ಯೋ, ನೀನ್ ಏನಾದ್ರೂ ಹೇಳಿದ್ರೆ ನಾನು ಅದನ್ನ ಮಾಡಕ್ ಸಾಧ್ಯನಾ? ಹಾ, ಅದು ಕೂಡ ನೀನ್ ಸರಿಯಾಗಿ ಹೇಳ್ದೆ. ಆದ್ರೆ ಏನ್ ಮಾಡ್ಲಿ, ನೀನು ನೋಡಿದ ಕೂಡ್ಲೆ ನನ್ನ ಎದೆ ತುಂಬಾ ಜೋರಾಗಿ ಹೊಡ್ಕೊಳ್ಳುತ್ತೆ. ಅದಕ್ಕೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ. ನೋಡು, ತಿರ್ಗಾ ಶುರು ಮಾಡ್ಕೊಂಡ್ಯಾ ನಿನ್ ಕೆಲ್ಸ? ನಿಂಗ್ ಗೊತ್ತಿದೆ ತಾನೇ ನಿನ್ ಬಗ್ಗೆ ನನ್ಗೆ ಯಾವ್ದೇ ಭಾವನೆಗಳಿಲ್ಲ ಅಂತ. ಆಯ್ತು, ಇವಾಗ ನಾನು ಏನು ಹೇಳಲ್ಲ ನಿನ್ಗೆ. ಸರಿ, ಈಗ ಹೇಳು, ಯಾಕೆ ಬಂದಿದ್ ನೀನು? ಏನೂ ಇಲ್ಲ, ಈ ಪತ್ರನ ನಿಂಗೆ ಕೊಡೋದಕ್ಕೆ ಅಂತ ಬಂದೆ. ನೀನ್ ನನ್ನನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಆದ್ರೆ ಏನಂತೆ, ನಾನ್ ನಿನ್ನ ಖುಷಿನೇ ತಾನೇ ಬಯಸೋದು. ಸಂತೋಷದ ವಿಷಯ, ಮೇವಾರ್ ರಾಜನ ಸ್ವಯಂವರ ನಡೀತಿದೆ. ಮಹಾರಾಜ್ ವಿಕ್ರಾಂತ್ ಹುಡುಕ್ತಾ ಇದ್ದಾನೆ. ಅವನಿಗೋಸ್ಕರ ಶಾಂತಳಾದ, ಒಳ್ಳೆ ನಡವಳಿಕೆಯುಳ್ಳ, ಚೆನ್ನಾಗಿ ಅಡುಗೆ ಬರುವಂತಹ ಹುಡುಗಿ. ಅವಳಾಗ್ತಾಳೆ ಮೇವಾಡ್ ರಾಜ್ಯದ ಇಡೀ ಸಂಸ್ಥಾನದ ಸೊಸೆಯ ಪಟ್ಟ. ಗೊತ್ತಾಯ್ತಾ ನಿಂಗೆ? ಓದ್ದೆ ಅಲ್ವಾ, ಮಹಾರಾಜರಿಗೆ ಮಹಾರಾಣಿ ಬೇಕಂತೆ. ಸರಿ, ಅವ್ರು ಹುಡುಕ್ಲಿ ಬಿಡು, ನನಗೆ ಯಾಕೆ ಹೇಳ್ತಿದ್ಯಾ ಇದನ್ನ? ಎಷ್ಟು ದಡ್ಡಿನೇ ನೀನು. ಏನ್ ಹೇಳ್ದೆ ನೀನು? ದಡ್ಡಿ ಅಂದೆ. ಸ್ವಲ್ಪ ಯೋಚನೆ ಮಾಡೆ. ನಿನ್ ಕನ್ಸೇನಿದೆ ಹೇಳು? ಶ್ರೀಮಂತಳಾಗೋದು. ಅಲ್ವಾ? ಮತ್ತೆ ಮಹಾರಾಜರು ಯಾರು? ಶ್ರೀಮಂತ. ನೀನು ಶಾಂತಳು, ಸುಶೀಲಳು, ಮತ್ತೆ ಅಡ್ಗೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀಯಾ. ಹಾಗಾದ್ರೆ ನೀನು ಮಹಾರಾಣಿ ಆಗ್ತೀಯಾ. ಆದ್ರೆ ನಾನು ಈಗ ಜಾಸ್ತಿ ಯೋಚನೆ ಮಾಡ್ಬೇಡ. ಬರುವಂತ ಪೂರ್ಣಿಮೆಗೆ ಏನಾದ್ರೂ ನೀನು ಅಡ್ಗೆ ಮಾಡ್ಕೊಂಡು ಹೋಗು. ಮಹಾರಾಜರಿಗೆ ಏನಾದ್ರೂ ನೀನ್ ಮಾಡಿರೋ ಅಡ್ಗೆ ಇಷ್ಟ ಆಯ್ತು ಅಂದ್ರೆ ಆಗ ನಿನ್ನ ಕನ್ಸೆಲ್ಲ ನನ್ಸಾಗುತ್ತೆ ಕಣೆ. ಅಕಸ್ಮಾತ್ ಹಾಗೇನಾದ್ರೂ ಆಗದೆ ಹೋದ್ರೆ? ನಾನಿದ್ದೀನಲ್ಲ, ನಾನ್ ಮದುವೆ ಮಾಡ್ಕೋತೀನಿ ಕಣೆ ನಿನ್ನ. ರಾಜು, ಅಯ್ಯೋ, ತಮಾಷೆ ಮಾಡ್ತಾ ಇದ್ದೀನಿ ಕಣೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಪ್ರಯತ್ನ ಪಡು. ಇಂಥ ಅವಕಾಶ ನಿನಗೆ ಮತ್ತೆ ಸಿಗೋದಿಲ್ಲ. ರಾಜುನ ಮಾತುಗಳನ್ನ ಕೇಳಿ ಬಾಬುಳ ಕಣ್ಣುಗಳಲ್ಲಿ ಆಶಾದಾಯಕ ಸ್ಫೂರ್ತಿ ಬರುತ್ತೆ. ಅವಳ ಆಸೆಯು ಜೋರಾಗಿ ನಿರ್ಧರಿಸ್ತಾಳೆ ಅವಳು ಸಂಸ್ಥಾನಕ್ಕೆ ಹೋಗ್ಲೇಬೇಕು ಅಂತ. ಅವಳು ಆ ಪ್ಯಾಂಪ್ಲೆಟ್ ಅಲ್ಲಿ ಬರೆದಿದ್ದ ಎಲ್ಲ ನಿಯಮಗಳನ್ನು ಇನ್ನೊಮ್ಮೆ ಓದ್ತಾಳೆ. ಊಟ ಹೇಗಿರ್ಬೇಕು ಅಂದ್ರೆ ಅದರಲ್ಲಿ ದೇಸಿ ಮತ್ತೆ ವಿದೇಶಿಯ ಸ್ವಾದಿಷ್ಟವಾದ ಮಿಶ್ರಣ ಹೊಂದಿರೋ ಹಾಗಿರ್ಬೇಕು. ಅಯ್ಯೋ, ಇದೆಂತಹ ನಿಯಮ ಇದು? ನಾನು ಈ ತರ ಅಡ್ಗೆನ ಯಾವತ್ತೂ ಮಾಡ್ಲೇ ಇಲ್ವಲ್ಲ. ನಿಯಮಗಳನ್ನ ಓದಿದ ನಂತರ ಅವಳಿಗೆ ಆ ಕ್ಷಣದಲ್ಲಿ ಏನೂ ಅರ್ಥನೇ ಆಗ್ತಿರಲ್ಲ. ಆದ್ರೆ ಅವಳಿಗೆ ಸೋಲಕ್ಕಂತೂ ಇಷ್ಟ ಇರ್ಲಿಲ್ಲ. ಹಗಲು ರಾತ್ರಿ ಹೊಸ ಹೊಸ ರೆಸಿಪಿಗಳ ಬುಕ್ ಅನ್ನು ಓದ್ತಾ ಇದ್ಲು. ಮೊಬೈಲ್ ನಲ್ಲಿ ಅಡುಗೆಗಳ ವಿಡಿಯೋಸ್ ನೋಡ್ತಿದ್ಲು. ಮತ್ತೆ ಪ್ರತಿದಿನ ಹೊಸ ಹೊಸ ಅಡುಗೆಗಳನ್ನ ಪ್ರಯೋಗ ಮಾಡ್ತಾ ಇದ್ಲು. ನೋಡಿ, ನನ್ನ ಬಿಸಿ ಬಿಸಿಯಾದ ಮಸಾಲೆದಾರ್ ಗುಲಾಬ್ ಜಾಮೂನ್. ಸ್ವಲ್ಪ ಚೆಕ್ ಮಾಡಿ ನೋಡ್ಲಾ?
ವಾಹ್ ಬಾಬು, ಏನ್ ಸೂಪರ್ ಆಗಿ ಮಾಡಿದ್ಯಾ. ನಿಜವಾಗ್ಲೂ ಸಖತ್ತಾಗಿ ಮಾಡ್ಬಿಟ್ಟಿದ್ಯಾ. ಸಿಹಿ ಮತ್ತು ಮಸಾಲಾ ಪದಾರ್ಥಗಳ ಸಂಗಮವಿದು. ಸ್ವಯಂವರ್ನ ದಿನವೂ ಹತ್ರ ಬರ್ತಾ ಇತ್ತು. ಬಾಬು ಚೆನ್ನಾಗಿ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಳ್ತಿದ್ಲು. ಅವತ್ತಿನ ದಿನ ಏನಾಗಬಹುದು ಅಂತ. ಅಯ್ಯೋ ಭಗವಂತ, ನಾನ್ ಎಲ್ಲಾ ತಯಾರಿನ ನಡೆಸ್ಕೊಂಡಿದೀನಿ, ಆಗ್ತಿಲ್ಲ, ಏನಾದ್ರೂ ಬಿಟ್ಟಿದೀನಾ ಏನು ಅಂತ. ಆಗ ಹಿಂದೆಯಿಂದ ಒಂದು ಶಬ್ದ ಕೇಳಿಸತ್ತೆ. ಏ ಬಾಬು, ನೀನ್ ಒಬ್ಳೆ ಇಲ್ಲಿ ಏನೇ ಮಾಡ್ತಾ ಇದ್ಯಾ? ಇದೆಲ್ಲ ನಿನ್ನಿಂದಲೇ ಆಗಿರೋದು. ನಿನ್ನಿಂದಲೇ ನಾನು ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ರೆಡಿ ಆಗಿರೋದು. ನಿನ್ನಿಂದಲೇ ನನ್ಗೆ ಅರ್ಥ ಆಗ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಯಾಕೆ ಹೆದರ್ಕೋತಿಯೇ? ನಾನಿದ್ದೀನಲ್ಲ, ನಿನ್ನ ಪ್ರೀತಿಯ ಹುಚ್ಚ. ನೆನ್ಪಿಟ್ಕೋ, ನಾನ್ ಮಾತ್ರ ಯಾವತ್ತೂ ನಿನ್ ಕೈನ ಬಿಡೋದೇ ಇಲ್ಲ. ಹೇಳು, ಏನು ನಿನ್ನ ಸಮಸ್ಯೆ ಅಂತ. ಬಾಬು ಅವನಿಗೆ ಎಲ್ಲಾ ನಿಯಮಗಳನ್ನ ವಿವರಿಸ್ತಾಳೆ. ದಿನ ಕೇಳಿ ರಾಜು ಕೂಡ ಗಲಿಬಿಲಿ ಆಗ್ಬಿಡತ್ತೆ. ಏನು, ದೇಸಿ ಮತ್ತೆ ವಿದೇಶಿ ಶೈಲಿಯ ಮೀಲ, ಸಿಹಿ ಮತ್ತೆ ಮಸಾಲೆ ಎಲ್ಲ ಸೇರಿರ್ಬೇಕಾ? ಅಲ್ಲ ಕಣೆ, ಈ ತರ ಅಡ್ಗೆ ಯಾರೇ ಮಾಡ್ತಾರೆ? ನೋಡ್ದ್ಯಾ, ನಾನ್ ನಿಂಗೆ ಹೇಳಿದ್ನಲ್ವಾ, ನನ್ನ ದೌರ್ಭಾಗ್ಯ ಇದು. ನಾನ್ ನೀನ್ ಹೇಳಿದ ತಕ್ಷಣ ಕೇಳ್ಬಿಟ್ಟೆ. ಬಾಬುಳ ಮಾತುಗಳನ್ನ ಕೇಳಿದ್ಮೇಲೆ ರಾಜು ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಅವನ್ ಮುಖದಲ್ಲಿ ನಗು ಬರುತ್ತೆ. ಅವನ್ಗೆ ಒಂದೊಳ್ಳೆ ಅಡಿಗೆ ಬಗ್ಗೆ ಐಡಿಯಾ ಬರುತ್ತೆ. ಅದು ಸ್ವಯಂವರಕ್ಕೆ ಸರಿಯಾದ ಅಡಿಗೆ ಅಂತ ಅನ್ನಿಸ್ತಿತ್ತು. ಸಿಕ್ಬಿಡ್ತು. ಏನು? ಸ್ವಯಂವರದ ಅದ್ಭುತವಾದ ಡಿಶ್, ಮಸಾಲೆಯ ಜಿಲೇಬಿ ಸ್ಯಾಂಡ್ವಿಚ್. ಏನ್ ಹೇಳ್ದೆ ನೀನು? ಹಾ, ಇಲ್ಲಿ ನೋಡು, ಇದರಲ್ಲಿ ದೇಸಿ ವಿದೇಶಿಯ ಎರಡರ ಸ್ವಾದ ಕೂಡ ಇದೆ, ಮಿಠಾಯಿ ಕೂಡ ಇದೆ, ಮತ್ತೆ ಮಸಾಲೆ ಸಹ ಇದೆ. ರಾಜು ಮಾತ್ನ ಕೇಳಿ ಬಾಬುಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ಮತ್ತೆ ಈಗ ಅವಳ ಹತ್ರ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಒಳ್ಳೆಯ ಅಡುಗೆ ರೆಡಿ ಆಗಿರುತ್ತೆ. ಬಾಬು ಹಗಲು ರಾತ್ರಿ ಹೊಸ ಅಡುಗೆಯನ್ನ ಪ್ರಯೋಗ ಮಾಡಲು ಜಿಲೇಬಿ ಸ್ಯಾಂಡ್ವಿಚ್ ಗಳನ್ನ ಮಾಡ್ತಾನೆ ಇರ್ತಾಳೆ. ಮತ್ತೆ ಕಡೆಯದಾಗಿ ಸ್ವಯಂವರದ ದಿವಸ ಬಂದೇ ಬಿಡತ್ತೆ. ಅಮ್ಮ, ಅಪ್ಪ, ಇವತ್ತು ನಿಮ್ಮ ಮಗಳು ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧಳಾಗಿದ್ದಾಳೆ. ನಿಮ್ಮ ಆಶೀರ್ವಾದ ನನ್ ಮೇಲೆ ಇರಲಿ, ಅಷ್ಟೇ ಸಾಕು ನನಗೆ. ಅಮ್ಮ ಅಪ್ಪನ ಫೋಟೋಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಅವಳು ಮೊದಲನೇದಾಗಿ ಜಿಲೇಬಿಗೋಸ್ಕರ ಮೈದಾ ಹಿಟ್ಟಿನಲ್ಲಿ ಗರಂ ಮಸಾಲ ಮತ್ತೆ ಬೆಳ್ಳುಳ್ಳಿಯ ಪೇಸ್ಟ್ ಹಾಕ್ತಾಳೆ. ಮತ್ತೆ ಅವೆಲ್ಲವನ್ನ ಸೇರಿ ಹಿಟ್ಟನ್ನು ಕಲಿಸ್ತಾಳೆ. ಮತ್ತೆ ಒಂದು ದೊಡ್ಡ ಕಡಾಯಿ ಪ್ಯಾನ್ ಅಲ್ಲಿ ಕೆಂಪಾದ ಜಿಲೇಬಿಯನ್ನು ಗೋಳ್ಸಕ್ ಶುರು ಮಾಡ್ತಾಳೆ. ಬಟರ್, ಸಾಸ್ ಮತ್ತೆ ಸ್ವಲ್ಪ ಮಸಾಲೆಗಳನ್ನ ಹಾಕ್ತಾಳೆ. ಇದ್ರ ಮೇಲೆ ಆಲೂಗಡ್ಡೆ ಪಲ್ಯ ಮತ್ತೆ ಆ ಜಲೇಬಿಗಳನ್ನ ಅದ್ರ ಮೇಲೆ ಇಟ್ಟು ಟೋಸ್ಟ್ ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ತಯಾರಿ ಆಗೋಯ್ತು ಬಾಬುಳ ಮಸಾಲೆದಾರ್ ಜಲೇಬಿ ಸ್ಯಾಂಡ್ವಿಚ್. ಹಬ್ಬಾ, ಸದ್ಯ ಕೊನೆಯದಾಗಿ ಈ ಅಡ್ಗೆ ಅಂತೂ ಮಾಡಿದ್ದಾಗೋಯ್ತು. ಬಾಬು ಎಲ್ಲ ತಯಾರಿ ಮಾಡ್ಕೊಂಡು ಮಹಲ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ತುಂಬಾ ಶ್ರೀಮಂತ ಹೆಣ್ಮಕ್ಕಳು ಕೈಯಲ್ಲಿ ಅಡಿಗೆಗಳನ್ನ ಇಟ್ಕೊಂಡು ನಿಂತಿರ್ತಾರೆ. ಅವರ ಹೊಸದಾದ ಬಣ್ಣದ ಬಟ್ಟೆಗಳನ್ನ ನೋಡಿ ಬಾಬುಳ ಮನಸ್ಥಿತಿ ಕುಗ್ಗಿ ಹೋಗ್ಬಿಡತ್ತೆ. ನಿಧಾನವಾಗಿ ಅವಳ ಟರ್ನ್ ಬರುತ್ತೆ. ಅವಳು ತಾನು ತಯಾರಿಸಿದ ಜಿಲೇಬಿದಾರ್ ಮಸಾಲಾ ಸ್ಯಾಂಡ್ವಿಚ್ ಅನ್ನು ರಾಜ ವಿಕ್ರಾಂತನ ಮುಂದೆ ಇಟ್ಟಳು. ಅವನ ಮುಖದಲ್ಲಂತೂ ಖುಷಿಯ ಕಿರುನಗೆ ಮೂಡಿ ಬರುತ್ತೆ. ವಾ, ಎಷ್ಟು ಚೆನ್ನಾಗಿದೆ. ಇಂಥ ಸ್ವಾದನ ನಾನು ಇದಕ್ಕಿಂತ ಮುಂಚೆ ತಿಂದೇ ಇರಲಿಲ್ಲ. ದೇಸಿ ಮತ್ತು ವಿದೇಶಿಯ ಅಮೂಲ್ಯವಾದ ಸಂಗಮ. ಬಾಬು, ನಾನಿನ್ನ ಎಷ್ಟು ಹೊಗಳಿದ್ರು ಕೂಡ ಕಮ್ಮಿನೇ. ನಿರ್ಧಾರ ಮಾಡಿದೆ, ಈ ರಾಜ್ಯದ ಮಹಾರಾಣಿ ನೀನೇ ಆಗಿರ್ತ್ಯಾ, ನನ್ನ ಪ್ರೀತಿಯ ಬಾಬು. ಏನು, ಇದು ನಿಜನಾ? ಹೌದು, ಈಗ ನೀನು ನನ್ನ ಹೆಂಡತಿ ಆಗ್ತೀಯ. ಮತ್ತೆ ಈ ತರಹ ಬಡವಳಾಗಿ ಒಬ್ಬಂಟಿಯಾಗಿದ್ದ ಬಾಬು ಈಗ ಶ್ರೀಮಂತಳಾಗಿ ಮೇವಾಡ ರಾಣಿ ಆಗ್ಬಿಟ್ಲು. ರಾಜು ಹೇಳಿದ್ದ ಮಾತುಗಳು ಸತ್ಯವಾಗ್ಬಿಟ್ವು.